ಇಡೀ ದೇಶದ ಗಮನ ಸೆಳೆದಂತಹ ಧರ್ಮಸ್ಥಳದ ಬುರುಡೆ ಪ್ರಕರಣ ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದೆ. ಎಸ್ಐಟಿ ಇನ್ವೆಸ್ಟಿಗೇಷನ್ ಮತ್ತಷ್ಟು ಚುರುಕುಗೊಂಡಿದ್ದು ಈ ಬುರುಡೆ ಗ್ಯಾಂಗ್ನ ಸದಸ್ಯರಿಗೆ ವಿಚಾರಣೆಯ ಬಿಸಿಯನ್ನು ತಟ್ಟಿಸೋದಕ್ಕೆ ಎಸ್ಐಟಿ ಮುಂದಾಗಿದೆ. ಹಾಗಾಗಿಯೇ ನೋಟಿಸ್ ಅನ್ನು ಕೊಟ್ಟಿರುವಂತಹದ್ದು ಇವತ್ತು ವಿಚಾರಣೆಗೆ ಈ ಬುರುಡೆ ಗ್ಯಾಂಗ್ ಹಾಜರಾಗುತ್ತಾ ಅನ್ನುವಂತಹ ಪ್ರಶ್ನೆ. ಧರ್ಮಸ್ಥಳದ ಬುರುಡೆ ಕೇಸ್ನ ಸೂತ್ರಧಾರಿಗಳಿಗೆ ವಿಚಾರಣೆಯ ಬಿಸಿ. ಕೆಲವೇ ಕ್ಷಣಗಳಲ್ಲಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ವಿಚಾರಣೆಗೆ ಹಾಜರಾಗುವಂತೆ 5 ನೋಟಿಸ್ ಅನ್ನ ಎಸ್ಐಟಿ ಸರ್ವ್ ಮಾಡಿದೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣನವರ್, ಟಿ ಜಯಂತ್, ವಿಠಲ್ ಗೌಡ, ಸುಜಾತಾ ಭಟ್ಗೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಇತ್ತ ತಿಮರೋಡಿ ಗಡಿಪಾರು ಆದೇಶದ ವಿರುದ್ಧ ಪ್ರೊಟೆಸ್ಟ್ಗೆ ಅನುಮತಿಯನ್ನ ನಿರಾಕರಣೆ ಮಾಡಲಾಗಿತ್ತು. ಬೆಳ್ತಂಗಡಿ ಮಿನಿ ವಿಧಾನಸೌಧದ ಎದುರು ತಿಮರೋಡಿ ಬೆಂಬಲಿಗರು ಇವತ್ತು ಪ್ರೊಟೆಸ್ಟ್ ಮಾಡೋದಕ್ಕೂ ಮುಂದಾದ್ರು. ಈ ಸಂದರ್ಭದಲ್ಲಿ ತಿಮರೋಡಿ ಬೆಂಬಲಿಗರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಧರ್ಮಸ್ಥಳದ ಪ್ರಕರಣದಲ್ಲಿ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಕಳೆದ 3-3.5 ತಿಂಗಳಿನಿಂದ ಈ ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ. ಹಲವರ ವಿಚಾರಣೆ ನಡೆಸಲಾಗಿದೆ. ಅದರ ನಡುವೆ ಸದ್ಯದರಲ್ಲಿಯೇ ಅಂತಿಮ ವರದಿಯನ್ನ ಸರ್ಕಾರಕ್ಕೆ ಕೊಡೋದಕ್ಕೆ ಎಸ್ಐಟಿ ಕೂಡ ರೆಡಿಯಾಗಿದೆ. ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಈಗ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಒಂದು ಕಡೆ 5 ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಕರೆದಿದ್ದಾರೆ. ಮತ್ತೊಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಬೆಂಬಲಿಗರಿಂದ ಇವತ್ತು ಹೈಡ್ರಾಮಾವನ್ನು ನಡೆಸಲಾಗಿದೆ. ಪೊಲೀಸರು ಪರ್ಮಿಷನ್ ಅನ್ನು ನಿರಾಕರಿಸಿದ್ರೂ ಕೂಡ ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾ ನಿರತರ ನಡುವೆ ಮಾತಿನ ಚಕಮಕಿಯಾಗಿದೆ. ಕೆಲವರನ್ನ ವಶಕ್ಕೂ ಕೂಡ ಪಡೆದಿದ್ದಾರೆ. ಯಾವುದೇ ಮಹೇಶಣ್ಣನ ಮೇಲೆ ಕೇಸ್ ಹಾಕಿದಕ್ಕೆ ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ನಾವೊಂದು ತಹಶೀಲ್ದಾರರ ಮೂಲಕ ಒಂದು ಮನವಿ ಕೊಡದು ಸರ್ಕಾರಕ್ಕೆ ಹೇಳಲಿಕ್ಕೆ ಹೊರಟಿದ್ದೇವೆ. ಈ ರೀತಿ ಮಾಡ್ತಾ ಇದ್ದಾರೆ ಅಂತ. ಒಂದು ನಮ್ಮ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಮಾತಾಡುವ ಹಕ್ಕುಂಟು, ನಾವೊಂದು ಪ್ರತಿಭಟನೆ ಮಾಡುವ ಹಕ್ಕುಂಟು. ಆದರೆ ಹಕ್ಕಿದ್ರೆ ಸಹ ಪ್ರತಿಭಟನೆ ಮಾಡೋದಾದ್ರೆ ನಾವು ಪರ್ಮಿಷನ್ ತಗೊಳ್ಬೇಕು. ಅಲ್ಲಿ ಒಂದು ರೋಡ್ ಬಂದ್ ಮಾಡುದಾ, ಪ್ರತಿಭಟನೆ ಮಾಡುದಾ, ಮೈಕ್ ಪರ್ಮಿಷನ್ ತಗೊಳ್ಬೇಕು, ಅದು ಮಾಡಬೇಕು. ನಾವು ಅದು ಮಾಡ್ತಾ ಇಲ್ಲ. ನಾವೇನು ಮಾಡೋದು, ಇಲ್ಲಿ ಕೇವಲ ತಹಶೀಲ್ದಾರರಿಗೊಂದು ಮನವಿ ಕೊಡಲಿಕ್ಕೆ ನಮ್ಮ ಇದು. ಆ ತಹಶೀಲ್ದಾರರಿಗೆ ಮನವಿ ಕೊಡ್ಲಿಕ್ಕೆ ಹೋಗುವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಬೆಳ್ತಂಗಡಿಯ ಇನ್ಸ್ಪೆಕ್ಟರ್ ಯಾಕೆ ಹತ್ತಿಕ್ತಾರೆ, SP ಹತ್ರ ಒಂದು ಮಾತಾಡಿ ಒಂದು ರಿಕ್ವೆಸ್ಟ್ ಮಾಡಿ SP ಅವರು ನಮಗೆ ತೊಂದರೆ ಮಾಡ್ತಾರೆ ಅಂತ. SP ಅವರು ಇದುವರೆಗೆ ನಮ್ಗೆ ಯಾವುದೇ ತೊಂದರೆ ನಮಗೆ ಮಾಡಲಿಲ್ಲ. ನಾನು ಸಹ ಕೆಲವು ಸಲ ಭೇಟಿಯಾಗುವಾಗ SP ಅವರು ನಮಗೆ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಟ್ಟಿದ್ದಾರೆ. ಬೆಳ್ತಂಗಡಿ ಠಾಣೆಯಲ್ಲಿ ಆಗುವಂತ ಕೆಲವು ವಿಷಯಗಳನ್ನು ನಾನು ಬಂದು ಹೇಳುವಾಗ SP ಅವರು ಇವರು ಕರೆ ಮಾಡಿ ಆಕ್ಷನ್ ತಗೊಳ್ಳೋದು ಉಂಟು. SP ಅವ್ರ ಹತ್ರ ಕರೆ ಮಾಡಿ ನಾನು ಪರ್ಮಿಷನ್ ತಗೊಳ್ಳಿಕ್ಕೆ ನಾವು ಪ್ರತಿಭಟನೆ ಮಾಡ್ತಿದ್ರೆ 100% ನಾವು ಮಾಡ್ತಿದ್ದೆವು. ಆದರೆ ನಾವು ಇವತ್ತು ಮನವಿ ಕೊಡ್ಲಿಕ್ಕೆ 10 ಜನ ಸಹ ಹೋಗ್ಬಹುದು, ಒಬ್ಬರೇ ಹೋಗ್ಬಹುದು, 1000 ಜನ ಸಹ ಹೋಗ್ಬಹುದು. ತಹಶೀಲ್ದಾರ್ ಹತ್ರ ಬಂದು ನಾವು ಏನಾದ್ರೂ ಧಿಕ್ಕಾರಕ್ಕೆ ಹೋಗುದಾ? ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸುಖಪಾಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಇಷ್ಟು ದಿನ ಇಲ್ಲದೆ ಇರುವಂತಹ ಹೋರಾಟ, ಚೀರಾಟ, ಮಹೇಶ್ ಶೆಟ್ಟಿ ತಿಮರೋಡಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಕರೆದಂತಹ ಸಂದರ್ಭದಲ್ಲಿಯೇ ಯಾಕೆ ಅನ್ನೋದು ಏನಾಗ್ತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳು ಅಂತ? ಪ್ರೇಮ್, ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಗಡೀಪಾರ ಆದೇಶ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ವಿರೋಧಿಸಿ ಇವತ್ತು ಒಂದು ಪ್ರತಿಭಟನೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ತಹಶೀಲ್ದಾರರ ಕಚೇರಿ ಮುಂದೆ, ನಾವೀಗ ಅದೇ ತಹಶೀಲ್ದಾರರ ಕಚೇರಿ ಮುಂಭಾಗದಲ್ಲಿರುವಂಥದ್ದು, ಇಲ್ಲಿಗೆ ಬಂದು ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಅನುಮತಿಯನ್ನು ನಿರಾಕರಿಸಿರುವಂಥ ಪೊಲೀಸರು ಪ್ರತಿಭಟನೆಗೆ ಅವಕಾಶ ಕೊಟ್ಟಿಲ್ಲ. ಆದರೂ ಪ್ರತಿಭಟನೆಗೆ ಬಂದಂಥ ಒಂದು ಪ್ರತಿಭಟನಾ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವಂಥ ಕೆಲಸಗಳನ್ನು ಮಾಡಿದ್ರು ಪೊಲೀಸರು. ಆ ಬಳಿಕ ಈಗ ಮತ್ತೊಂದು ಬಾರಿ ಪ್ರತಿಭಟನೆಯನ್ನ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಒಂದು ಸ್ಥಳದಲ್ಲಿ ಆ ಹೋರಾಟಗಾರರು ಕೂತ್ಕೊಂಡಿರುವಂಥದ್ದನ್ನು ನೀವು ನೇರ ದೃಶ್ಯದಲ್ಲಿ ಗಮನಿಸಬಹುದು. ತಹಶೀಲ್ದಾರರ ಕಚೇರಿಗೆ ಹೋಗಿ ಮನವಿಯನ್ನು ಕೊಡಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೆದು ವಶಕ್ಕೆ ಪಡೆಯುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಮತ್ತೆ ತಹಶೀಲ್ದಾರರಿಗೆ ನಾವು ಮನವಿಯನ್ನು ಕೊಡಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಹೋರಾಟಗಾರರಾಗಿರುವಂಥ ಪ್ರಸನ್ನ ರವಿ ಅವರ ನೇತೃತ್ವದಲ್ಲಿ ಇಲ್ಲಿನ ತಹಶೀಲ್ದಾರಿಗೆ ಒಂದು ಮನವಿಯನ್ನು ಕೊಡಬೇಕು ಅನ್ನುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಪೊಲೀಸರು ತಡೆದಿರುವಂಥ ಹಿನ್ನೆಲೆಯಲ್ಲಿ ಇಲ್ಲೇ ಕೂತು ಮತ್ತಷ್ಟು
ಪ್ರತಿಭಟನೆಯನ್ನು ಮಾಡುವಂಥ ಸ್ಥಳಕ್ಕೆ ಬಂದಿದ್ದಾರೆ. ಮನವಿಯನ್ನು ಕೊಡಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಈ ಪ್ರದೇಶಕ್ಕೆ ಬಂದಿರುವಂಥ ತಹಶೀಲ್ದಾರರು ಬರಬೇಕು, ತಹಶೀಲ್ದಾರ್ ಬರುವಂಥ ಸಂದರ್ಭದವರೆಗೂ ಈ ಒಂದು ಸ್ಥಳದಲ್ಲಿ ಕೂತು ತಹಶೀಲ್ದಾರರು ಬರಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿದ್ದಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ತಹಶೀಲ್ದಾರ್ ಬಂದ ನಂತರ ಅದು ಆ ಮನವಿಯನ್ನು ಪಡೆಯುವಂಥ ಕೆಲಸವನ್ನ ಮಾಡಲಿಕ್ಕೆ ಇರುವಂತಹದ್ದು. ಪ್ರೇಮ್. ಓಕೆ ಸುಕ್ಪಾಲ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಒಟ್ಟಾರೆ ಧರ್ಮಸ್ಥಳದ ಪ್ರಕರಣದಲ್ಲಿ ಈಗ ಮತ್ತಷ್ಟು ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು. ಒಂದು ಕಡೆ 5 ಜನರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ಪ್ರೊಟೆಸ್ಟ್ ಕೂಡ ಆಗ್ತಾ ಇದೆ.